ಬಿಸ್ನೆಸ್ಸು ಅಕ್ಕಪಕ್ಕ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಸ್ವಲ್ಪ ಬಿಸ್ನೆಸ್ ಇಂಪ್ರೂವ್ ಆಗಿದೆ. ಆದರೆ ಗ್ಯಾಸ್ ಇಲ್ಲದೆ ಇರೋದ್ರಿಂದ ನಾವು ಪ್ರಾಬ್ಲಮ್ ಆಗಿದೆ ಸಿಕ್ಕಾಪಟ್ಟೆ. ಮುಂಚೆ ಡೈಲಿ 2 ಸಿಲಿಂಡ್ರ್ ಕೊಡ್ತಾಯಿದ್ರು, ಇವಾಗ 1 ಸಿಲಿಂಡ್ರು ಇಲ್ಲ ಅಂತ. ಡೊಮೆಸ್ಟಿಕ್ಕು ಯೂಸ್ ಮಾಡ್ಬಾರ್ದು ಅಂತ ಹೇಳಿದ್ದಾರೆ. ಡೊಮೆಸ್ಟಿಕ್ಕು ಯೂಸ್ ಮಾಡಿರೋ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವಾಗ ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಅಂತ ಯಾವಾಗ ಬರುತ್ತೆ ಹೇಳಲ್ಲ. ಬಂದು ಹೋಟ್ಲೊಳಗಡೆ ಬಂದು ಗ್ಯಾಸ್ ಬಿಟ್ಟ ಮೇಲೆ ನಮಗೆ ಗ್ಯಾರಂಟಿ, ಅಲ್ಲಿವರೆಗೂ ಗ್ಯಾರಂಟಿ ಇಲ್ಲ. ಇಲ್ಲ, ಸಿಗ್ತಾಯಿಲ್ಲ. ನಮ್ಗೆ ಲಾಸ್ಟ್ ಸಾಟರ್ಡೆ 7 ಸಿಲಿಂಡ್ರ್ ಹಾಕ್ಕೊಂಡಿದ್ದು, ಅದು ಆವಾಗಿಂದ ಇವತ್ತಿನವರೆಗೂ ರನ್ನಿಂಗ್ ಆಗಿದೆ. ನಾಳೆ ಕತೆ ಏನು ಅಂತ ಗೊತ್ತಿಲ್ಲ. ಇವತ್ತು ರನ್ನಿಂಗ್ ಆಗಿದೆ. ಆಪ್ಷನ್ ಏನೂ ಇಲ್ಲ, ಗ್ಯಾಸ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಇಲ್ಲಾಂದರೆ ಇಲ್ಲ. ಸೌದೆ ಒಲೆ ಅದು ಇದು ಅಂತಾರೆ, ಸೌದೆ ಒಲೆ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಅದು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಲ್ಲೇ ಯೂಸ್ ಮಾಡಿ. ಇಲ್ಲೆಲ್ಲ ಕರೆಂಟೆಲ್ಲ ಇರುತ್ತೆ, ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅವೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಊಟ ಇನ್ನೂ ರೇಟೆಲ್ಲ ಜಾಸ್ತಿ ಮಾಡಿಲ್ಲ. ಇದು ಏನಾದ್ರು ಸಿಚುವೇಶನ್ ಏನಾದ್ರು ಹಿಂಗೆ ಇತ್ತು, ನೆಕ್ಸ್ಟ್ ಏನಾದ್ರು ಸಿಲಿಂಡರ್ ರೇಟ್ ಜಂಪ್ ಆಯಿತು, 300 ಏನೋ ಜಂಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇನೋ ರೈಸ್ ಆಯ್ತಂದ್ರೆ 10 ರೂಪಾಯಿ ಜಂಪ್ ಮಾಡಲೇಬೇಕು. MRP ಏನು 45 ಇದೆ ಈಗ. ಅನ್ನ ಸಾಂಬಾರೆಲ್ಲ ಅದೆಲ್ಲ 55 10 ರೂಪೀಸ್ ರೈಸ್ ಮಾಡಲೇಬೇಕು. ಬೆಳಿಗ್ಗೆ ತಿಂಡಿ ಎಲ್ಲ ಮಾಡ್ತಾಯಿದ್ದೀವಿ ರೆಗ್ಯುಲರಾಗಿ. ಏನೇನು ಮಾಡ್ತಾಯಿದ್ದು ಸಾಯಂಕಾಲದೊತ್ತು ಓಪನ್ ಮಾಡ್ತಾಯಿಲ್ಲ. ಮಧ್ಯಾಹ್ನ 4 o'clock ಈವ್ನಿಂಗ್ ಎಲ್ಲ ಕ್ಲೋಸ್. ಅದೇ ಗ್ಯಾಸ್ ಸಿಗ್ತಾಯಿಲ್ಲ ಇವಾಗ. ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ಓಪನ್ ಮಾಡಿರ್ತೀವಲ್ಲ, ಸಾಯಂಕಾಲ ಯೂಸ್ ಆಗೋದು ಅದೇ ಗ್ಯಾಸ್ನ ನಾವು ಬೆಳಿಗ್ಗೆ ಯೂಸ್ ಮಾಡಿಕೊಂಡು ಆಲ್ಟರ್ನೇಟಿವ್ ಯೂಸ್ ಮಾಡ್ಕೋತೇವೆ. ಎಲ್ಲಿ ಸಿಗ್ತಾನೆ ಇಲ್ವಲ್ಲ. 4,000 5,000 ಅಂತಾರೆ, ಕೊಡಬೇಕಲ್ಲ. ಅದೇ ಸಮಸ್ಯೆ ಆಗಿರೋದು. ಡೊಮೆಸ್ಟಿಕ್ ಸಿಗ್ತಾಯಿದೆ, ಯೂಸ್ ಮಾಡೋಕ್ಕಾಗಲ್ವಲ್ಲ ಡೊಮೆಸ್ಟಿಕ್ಕು. ಅದಕ್ಕೋಸ್ಕರ ಕಮರ್ಷಿಯಲೇ ನಾವು ಆವತ್ತಿಂದನೂ ರೆಗ್ಯುಲರಾಗಿ ಕಮರ್ಷಿಯಲೇ ಯೂಸ್ ಮಾಡ್ತೀವಿ. ಇವತ್ತಿಗೂ ಅದೇ ಕಮರ್ಷಿಯಲೇ. ಡೊಮೆಸ್ಟಿಕ್ ನಾವು ಯಾವತ್ತೂ ಯೂಸ್ ಮಾಡಿಲ್ಲ, ಯೂಸ್ ಮಾಡೋದು ಇಲ್ಲ. ಅದಕ್ಕೋಸ್ಕರ ಹೌದು. ಸುಮಾರು ಕಡೆ ಎಲ್ಲ ದೋಸೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಬರೀ ಬೆಳಿಗ್ಗೆ ಇಡ್ಲಿ, ರೈಸ್ ಬಾತು ಆ ಥರದ್ದೆಲ್ಲ ಮಾಡ್ತಾಯಿದ್ದಾರೆ. ನಾವು ಇನ್ನು ಅಲ್ಲ ಅಕ್ಕಪಕ್ಕ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ರೆಗ್ಯುಲರಾಗಿ ಬೆಳಿಗ್ಗೆ ಏನು ಮಾಡ್ತೀವಿ ಅದು ಮಧ್ಯಾಹ್ನ ಏನು ರೆಗ್ಯುಲರ್ ಇರುತ್ತೋ ಅದು ಮಾತ್ರ. ಈವ್ನಿಂಗ್ 4 o'clock ಕ್ಲೋಸ್ ಮಾಡ್ತೀವಿ. ಸಾಯಂಕಾಲದ ಇದರಿಂದ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ. ಬರ್ತಾರೆ, ಅದು ಗ್ಯಾಸ್ ಪ್ರಾಬ್ಲಮ್ ಅಲ್ವ. ಅದೇ ಸಂಜೆ 4 o'clock 9 o'clockವರೆಗೂ ಗ್ಯಾಸು ಅದೇ ಉಳ್ತಾ ಇದ್ದರೆ ಬೆಳಿಗ್ಗೆ ನಾವು ಯೂಸ್ ಮಾಡ್ಕೋಬೋದಲ್ಲ ಅನ್ನೋ ಉದ್ದೇಶಕ್ಕೆ ಇದು ಮಾಡ್ತಾಯಿದ್ದೀವಿ. ಸರ್ಕಾರಕ್ಕೆ ಅದೇ ಹೇಳ್ತಾರೆ. ಅವ್ರು ಹೇಳ್ತಾರೆ ಹಿಂಗೆ ಈ ಥರ ಅಂತ. ಅವ್ರೇನೋ ಒಂದು ಅವಕಾಶ ಮಾಡಿಕೊಟ್ರೆ ಹೆಲ್ಪ್ ಆಗುತ್ತೆ. ಅವ್ರು ಹೇಳ್ತಾರೆ ಸೌದೆ ಒಲೆನೆಲ್ಲ ಯೂಸ್ ಮಾಡಿ, ಸಿಮೆಂಟಲ್ಲೆಲ್ಲ ಯೂಸ್ ಮಾಡಿ ಹಿಂಗೆ, ಇಲ್ಲಾಂದರೆ ಕ್ಲೋಸ್ ಮಾಡಿ ಅಂತಾರೆ. ಹಿಂಗಾದ್ರೆ ಸಮಸ್ಯೆ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಅದು ನಾವೇನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಅದು ಹೆಂಗೆ ಹೇಳೋಕ್ಕಾಗಲಿ, ಅದು ಅವ್ರ ಮೇಲೆ ಇವ್ರ ಮೇಲೆ ಡಿಪೆಂಡ್ ಮಾಡಿ ಇದು ಮಾಡೋಕ್ಕಾಗಲ್ಲ. ಗಲಾಟೆ ಇರೋದ್ರಿಂದ ಯಾರ ಮೇಲೆ ಡಿಪೆಂಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾರ ಮೇಲೆ ಡಿಪೆಂಡ್ ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡಲೇಬೇಕಲ್ಲ. ಯಾರ ಮೇಲೂ ಗಲಾಟೆ ಮಾಡೋಕ್ಕಾಗಲ್ಲ. ಇನ್ನು ಏನು ಮಾಡೋಕ್ಕಾಗಲ್ಲ, ಕೊಡಲೇಬೇಕಲ್ಲ. ಈಗ ಅವ್ರು ಬಂದು ಕೆಲಸ ಮಾಡೋದ್ಮೇಲೆ ವರ್ಕರ್ಗೆ ಸಂಬಳ ಕೊಡಲೇಬೇಕು. ಎಷ್ಟು ದಿನ ವರ್ಕ್ ಮಾಡಿದ್ರು ಮಾಡದೆ ಇಲ್ಲಿ ಕೊಡಲೇಬೇಕಲ್ಲ ಅವ್ರಿಗೆ ಸಂಬಳ. ಇಲ್ಲಾಂದ್ರೆ ಅವ್ರು ಸುಮ್ಮನೆ ಇರ್ತಾರ? ಏನೂ ಮಾಡೋಕ್ಕಾಗಲ್ಲ. ಹೌದು, ಮಾಡಲೇಬೇಕು. ಇಲ್ಲಾಂದರೆ ಗ್ಯಾಸ್ ಇದ್ದರೆ ನಾವು ಇವಾಗ 4 ಸಿಲಿಂಡ್ರು 3 ಸಿಲಿಂಡ್ರ್ ಕೊಡ್ತಾಯಿದ್ರು ಒಂದೊಂದು ಹೋಟ್ಲಿಗೆ. ಅವ್ರಿಗೆಲ್ಲ ಒಂದೊಂದು ಸಿಲಿಂಡ್ರನ್ನ ಕೊಟ್ಟರೆ ಒಂದು 10 hours ಹೋಟ್ಲ್ ಓಪನ್ ಮಾಡೋ ಒಂದು 5 hours ಮಾಡ್ಕೊತಾರೆ ಈಗ ರೆಗ್ಯುಲರಾಗಿ ಅಲ್ವಾ. ಈಗ 10 ಸಿಲಿಂಡ್ರ್ ಕೊಡೋರು 3 ಜನ ಕೊಟ್ಟರೆ ಹೆಂಗೋ ಆಲ್ಟರ್ನೇಟಿವ್ ಯೂಸ್ ಮಾಡ್ಕೋತಾರೆ. ಕರೆಂಟಲ್ಲೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಏನೋ ಕಾಫಿ ಟೀ ಕರೆಂಟಲ್ಲಿ ಇದು ಮಾಡ್ಬೋದು, ಇಲ್ಲಾಂದರೆ ಸ್ಟೀಮು ಅವೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಇವಾಗ ಹಾಟ್ ಬಾಕ್ಸಲ್ಲಿ ಸಾಂಬಾರು ರಸಮ್ ಎಲ್ಲ ಇಟ್ಟಿರ್ತೀವಲ್ಲ, ಅದರಲ್ಲಿ ಕರೆಂಟ್ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ಇಡ್ಲಿ ಎಲ್ಲ ಕರೆಂಟಲ್ಲೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಹೌದು, ಅವ್ರಿಗೆಲ್ಲ ಮಾಡಿಕೊಡ್ಲೇಬೇಕು. ಊಟದ ವ್ಯವಸ್ಥೆ ಆಗಲಿ, ಇರೋಕ್ಕೆ ಹೆಂಗೆ ಮುಂಚೆ ಹೆಂಗಿರುತ್ತೋ ಇವಾಗಲೂ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಲೇಬೇಕು. ಎಲ್ಲ ಮಾಡಿಕೊಡ್ಲೇಬೇಕು. ಸಾಲ್ವ್ ಆಗಲೇಬೇಕು. ಇಲ್ಲಾಂದರೆ ಇವರು ಹೇಳ್ತಾರೆ, ಒಬ್ರವ್ರು ಹೇಳ್ತಾರೆ ಇನ್ನೂ 15 days ಆಗುತ್ತೆ, 30 ದಿನ ಆಗುತ್ತೆ ಅಂತಾರೆ. ಅದೇನು ಅಂತ ಇನ್ನೂ ಗೊತ್ತಿಲ್ಲ. ಒಬ್ರೊಬ್ರು ಒಂದೊಂದು ಹೇಳ್ತಾರೆ. ಬಂದು ಹೋಟ್ಲೊಳಗೆ ಗ್ಯಾಸ್ ಬಿದ್ದ ಮೇಲೆ ಆವತ್ತಿಂದ ರನ್ನು ಅಂತ. ಅಲ್ಲಿವರೆಗೂ ಏನೂ ಮಾಡೋಕ್ಕಾಗಲ್ಲ. ಸಮಸ್ಯೆ. ಥ್ಯಾಂಕ್ ಯು.